ಆ ಚೌಕ ಬಾಕ್ಸ್ ಏನೈತಿ ಅದು ಏನ್ ಮಾಡ್ದಪ್ಪ ಅಂತ ಹುಲ್ಲಿನ ಎಣ್ಣೆ ರೀ 18 ರಿಂದ 35 ದಿನದ ಒಳಗೆ ಏನದ ಹುಲ್ಲಿನ ಎಣ್ಣೆ ಹೊಡಿಬೇಕ್ರಿ. ಹುಲ್ಲು ಎಣ್ಣೆ ಹೊಡೆದಪ್ಪ ಅಂತಂದ್ರೆ ಏನಂತ ಅದಕ್ಕೆ ಅದ್ರೊಳಗ ಇನ್ನೊಂದು ಗ್ರೋತ್ ಪ್ರಮೋಟರ್ನು ಐತ್ರಿ. ಅದ್ರೊಳಗೆ ಇದ್ದುದು ಹುಲ್ಲು ಸುಡ್ತೈತ್ರಿ. ಎಣ್ಣೆದ ಏನದ ಹೊಳೆ ಉಲ್ಟಾ ಮೆಕ್ಕೆಜೋಳಕ್ಕೆ ಒಂದು 5 ಚೀಲ ಏನಾರ ಗೊಬ್ಬರ ಹೋಗದಿರ್ಬೇಕು ಇವ್ರು ಬಹುತೇಕ ಅನ್ಬೇಕ್ರಿ. ಆ ತರ ಇದು ಬರ್ತದೆ, ಅದಕ್ಕೆ ಗ್ರೋತು ಬರ್ತದೆ. ಆಮೇಲೆ ಇದ್ದು ಹುಲ್ಲು ಸುಡ್ತದ ಮತ್ತೆ ಇಳುವರಿನೂ ಜಾಸ್ತಿ ಬರ್ತದೆ. ಆಮೇಲೆ ಇನ್ನೊಂದು ಬೀಜ ಆಯ್ಕೆ ಮಾಡೋದ್ರೊಳಗ ಇದು 9178 ರೀ ಸದ್ಯಕ್ಕೆ ಇದು ಬೆಳೆದದ್ದು. ಇಲ್ಲಿ ನಾಗಣ್ಣವ್ರು ಬೆಳೆದಾರ. ಆಮ್ಯಾಗ ಏನದ ನಮ್ಮ ಇವ್ರು ಎಲ್ಲ ಪೂಜಾರವ್ರು ಅವರು ಬೆಳೆದಾರ. ಅಲ್ಲದಾರ ನೋಡ್ರಿ, ಅವರು ಮಾನ್ಯತೆ ರಾಶಿ ಮಾಡ್ಯಾರ. ಆಮ್ಯಾಗ ಇನ್ನೊಬ್ರು ಇನ್ನೂ ಯಾರೋ ಅಂದ್ರೆ ಆಗಲತ್ತ ನನ್ನ ಜೋಡಿ ಬಂದವರು 150 ಕಟ್ಟಾಗ್ಯಾರ. 3 ಇದಕ್ಕೆ ಯಾರೋ ಅಂದ್ರು. ಯಾರ್ರಿ ನಿಮ್ದೊಬ್ರು ಐತಿ, ಇನ್ನೊಬ್ರು ಹೇಳ್ಯಾರ ನಮ್ಗೆ ನಿಮ್ದು. ನಮ್ಗೆ ಈಶ್ವರ ಗಂಡವ್ರು ಅವ್ರು ಇಲ್ಲ ನಿಮ್ಮದು ಅಂಕರ ಬೆಳೆದ. ನಿಮ್ಮದು ಹೋದ ವರ್ಷ ಹಚ್ಚ ವರ್ಷ ನಿಮ್ಮದು 101 ಪ್ಯಾಕೆಟ್ಗೆ ಎಷ್ಟಾದ್ರಿ 28 ಕ್ವಿಂಟಲ್ ಬೆಳೆದಾರ ನೋಡ್ರಿ ಅವ್ರು. ಇಲ್ಲಿ ಅದಾರ ಈಗ ಆಲ್ರೆಡಿ ಬೆಳೆದವ್ರಿ. ಒಂದೇ ಪ್ಯಾಕೆಟ್ಗೆ 28 ಕ್ವಿಂಟಲ್ ಅಂದ್ರೆ 40 ಕಟ್ಟ ಬೆಳೆದಾರ ಅವ್ರು. ಅದ ಕಾಟ ಮಾಡೋದು ಕಾಟಕ್ಕೂ ಹಿಂಗೆ ವಜನೂ ಇರ್ತದೆ. ಯಾವ್ದ್ರಿ 9178 ರೀ. ಆಮ್ಯಾಗ ಇನ್ನೊಂದು ಈಗ 9198 ಐತ್ರಿ ಇಲ್ಲೇ ಸೈಡಿಗೆ ಮಗಲ್ಗೆ ಒಂದು ಪ್ಯಾಕೆಟ್ ಕೊಟ್ಟಿರೋದನ್ನ. ಅದು 9198 ಅದಕ್ಕೆ ನೀರು ಹೆಚ್ಚಕಮ್ಮ ಆದ್ರೂ ದಕ್ಕಸ್ಕೊತೈತಿ ಅದು. ಆದ್ರೆ ಇದು 9178 ಏನೈತ್ರಿ ನೀರು ಹೆಚ್ಚಕಮ್ಮ ಆದ್ರೆ ಇದು ದಕ್ಕಸ್ಕೊಳ್ಳಲ್ಲ. ಇದಕ್ಕೆ ನೀರು ನನಗೆ ಭರ್ಪೂರ್ ಅದಾವ ಅನ್ನೋರೇ ಹಾಕ್ರಿ. ಕುದಿತನ ಕಾಳ ಆಗ್ತದ್ರಿ. ಆಮ್ಯಾಗ ಏನದ ಸಾಲಿಂದ ಸಾಲಿಗೆ ಇದಕ್ಕೆ 18 ರಿಂದ 24 ಇಂಚ. ಆಮ್ಯಾಗ ಏನದ ಹಿಂಗೆ ಬೀಜಿಗೆ 9 ರಿಂದ 12 ಇಂಚ ಅಂದ್ರೆ 1 ಫೀಟ್ರ್ ಬೇಕ್ರಿ ಮಿನಿಮಮ್. ಒಂದು ಮಳ 1 ಫೀಟ್ ಇಷ್ಟು ಹಾಕಿದ್ರಪ್ಪ ಅಂತ ಇಳುವರಿ ಒಳಗ ಇಲ್ಲಪ್ಪ ಅಂತಂದ್ರ ಹಿಂಗೆ ರೌಂಡ್ ಸರೌಂಡಿಂಗ್ ಏನದಲ್ರಿ 18 ಸಾಲ ಇರ್ತಾವ್ರಿ. 16 ರಿಂದ 18 ಸಾಲ. ಉದ್ದ ಕಾಳಿಗೆ ಏನದ 48 ಕಾಳು ಇರ್ತಾವ್ರಿ. ಇದಿಷ್ಟು ಇತ್ತಪ್ಪ 48 ಕಾಳ 18 ಸಾಲ ಇತ್ತಪ್ಪ ಅಂತ 42 ಕ್ವಿಂಟಲ್ ಬರೋದ್ರಾಗ ಏನು ಸಂದೇಹ ಇಲ್ರಿ. 42 ಕ್ವಿಂಟಲ್ ಬರ್ತೈತಿ. ಆಮ್ಯಾಗ ಇನ್ನೊಂದು ವಯಾಗಂತೂ ಐತಿ, ಅದು ಸುಳ್ಯಾಕ ಗಿಡಿ ಎಣ್ಣೆ. ಆಮ್ಯಾಗ ಮತ್ತೊಂದು ಸರ್ತಿಗೆ 3ನೇ ಸರ್ತಿಗೆ ಒಂದಿಷ್ಟು ಎತ್ತರ ಆಗಿರ್ತದಲ್ರಿ. ಆಡಾಗ ನೀವು ಕ್ಲೋರೋ 50 ಅಂತ ಬರ್ತಾರೆ. ಒಂದು ಹೊಲಸು ನಾರ ಎಣ್ಣೆ ಇರೋದು ಸಾದಾ ಸಿಗ್ತದೆ ನಿಮ್ಗೇನದೆಲ್ಲ ಅಂಗಡಿಗಳದೊಳಗೆ. ಆ ಕ್ಲೋರೋ 50 ಹೊಡೆದ್ರಪ್ಪ ಅಂತಂದ್ರೆ ಅದ್ರಿಂದ ಏನಾಗ್ತದೆ ಪಾತ್ರಗಿತ್ತಿ ಬರ್ತದಲ್ರಿ. ಈ ಪಾತ್ರಗಿತ್ತಿ ಬಂದಕೇರಂದ್ರೆ ಅದು ಸುಳಿ ಒಳಗೆ ತತ್ತಿ ಇಡಂಗಿಲ್ರಿ. ಅದು ತತ್ತಿ ಇಡ್ತಪ್ಪ ಅಂತಂದ್ರೆ ಅದೇ ತತ್ತಿಲಿಂದ ಏನದ ಅದು ಏನದ ಪಾಲ್ ಆರ್ಮಿ ಈಗ ಏನದ ಅಮೆರಿಕ ಸೈನಿಕಗಳು ಆಗ್ತೀವಲ್ಲ ಇದು ಕೀಡಿ ತಯಾರಲ್ಲತ್ತ. ಈ ಕಡೆ ಬಂದವ್ರಿ. ಇದು ನಾವು ನಾವು 14 ವರ್ಷ ಐತಿ ನಾವು ಇದೇ ಫೀಲ್ಡ್ನಾಗ ಅದೀವಿ, ಇದೇ ಮಾಡಕತ್ತೀವಿ. 14 ವರ್ಷ ಐತಿ ನೋಡಕತ್ತೀವಿ. ನಾವು ಈ ಬಾಯರ್ ಕಂಪ್ನಿ ಒಳಗೆ ಅದೀವಿ. ಫಸ್ಟ್ ಬಂದದ್ದು ಇದ್ರೊಳಗೆ ನಾವು ಈಗ ಸರ್ವಿಸ್ ಮಾಡಕತ್ತೀವಿ. ಆದ್ರೆ ಮೊದಲು ಇದ್ದಿತ್ತಿಲ್ರಿ. ಈಗ ಜಮೀನಿಗೆ ಬಂದೈತ್ರಿ, ಗೋಧಿಗೆ ಬಂದದ್ರಿ. ಆಮ್ಯಾಗ ಏನದ ಜೋಳಕ್ಕೆ ಸಹಿತ, ಆಮ್ಯಾಗ ಏನದ ಮೆಕ್ಕೆಜೋಳಕ್ಕೂ ಇವಕ್ಕೆಲ್ಲ ಬಂದವ್ರಿ. ಮೊದಲೇನೋ ಇವಕ್ಕೆ ಏನೂ ಇದ್ದಿತ್ತಿಲ್ರಿ ಇವಕ್ಕೆ ಅಂತ ಪರಿ ಹೋರಿ ರೈತರು ಮತ್ತೆ ಹಿಡಿದು ಅದಾವ್ರಿ. ಆದ್ರೆ ಈಗ ಹೊಡಿಲಿಕತ್ತಾರ ರೈತರು. ಮೊದಲು ಯಾರು ಹೊಡಿತಿತ್ತಿಲ್ರಿ. ನಾವೇ ಇದೇ ಗೊಬ್ಬರ DAP ಅವು ಇವು ಹೊಸ ಬಂದವ್ರಿ 28. ಆಮ್ಯಾಗ ಇದು ಬೆನ್ನೋ ಸ್ವಲ್ಪ ಚೆನ್ನಾಗಿ ಬೆಳೆ ಟೈಪ್ ಕಾಳು ಬಂದವ್ರಿ. ಇಂಥವೆಲ್ಲ ಹಾಕಿಸ್ಬೇಕಾದ್ರೆ ಅವ್ರೆಲ್ಲ ಬೇರೆ ಕಂಪ್ನಿಯವ್ರು ನಮ್ಮ ಇದ್ರೊಳಗೆ ಅದಾರ. ಅವರೆಲ್ಲ ಹೋಯ್ದು ಹಾಕಿಸ್ಬೇಕಾದ್ರೆ ಪರಿಚಯದವ್ರಂತೆ ಹೋಯ್ದು ಹಾಕಬೇಕ್ರಿ. ಮತ್ತವ್ರು ಯಾರು ಹಾಕ್ತಿತ್ಲ ಅವಾಗೆಲ್ಲ ಗೊಬ್ಬರಗಳು. ಮೊದಲೇ ಹೋಮರ ನಮ್ಮ ಹೊಲ ಭೂಮಿ ಕೆಡತ್ತದ, ನಾವೆಲ್ಲ ತಿಪ್ಪಿ ಗೊಬ್ಬರ ಹಾಕಿದ್ದೇವೆ. ನಾವು ಸಾಕಷ್ಟು ಹತ್ತಿದ್ರು ಗೊಬ್ಬರ ಹಾಕ್ತಿಲ್ಲ. ಈಗ ಏನದ ಈಗ ಹೋಗೋಣ ಪಾಟ್ನೆ 15 ಕೊಡ್ತಾರೆ, ಗಾಡಿ ಮೇಲೆ ಇಟ್ಟೊಂತಾರದ ಬಿತ್ಲಕ್ಕೆ ಚಾಲೂ ಮಾಡೋಣ. ಈಗ ವಾತಾವರಣ ಚೇಂಜ್ ಆಗ್ಯದ್ರಿ. ಮೊದಲು ಇದೇ ಮೊನಕೊಟ್ಟಪ್ಪ ಒಂದು ವರ್ಷಿಗೆಲ್ಲಪ್ಪ ಅಥವಾ ಒಂದು ಕೇಲ್ ಮಾರಬೇಕಾದ್ರೆ ಹಿಂಡಿ ತಾಲೂಕು ವಜ್ಜೆ ಆಗೋತಿತ್ತು. ಈಗ ಏನದ ಒಂದು ವಾರದೊಳಗೆ ಒಂದು ಕೇಲ್ ಹಿಂಗೆ ಸುಮ್ಮನೆ ನೀರು ಹೋದಂಗೆ ಹೋಗ್ಬೇಕು ಈ ಸದ್ಯಕ್ಕೆ. ಯಾಕಂತಂದ್ರೆ ಎಲ್ಲರೂ ಟೈರಿಗೆ ವಾತಾವರಣದ. ಆದ್ರೂ ನಮ್ಮದೊಂದು ಸ್ವಂತ ವೈಯಕ್ತಿಕವಾಗಿ ರಿಕ್ವೆಸ್ಟ್ ಎಲ್ಲರಿಗೂ ನೀವು ಮಾತಾಡೋದ್ರ ನಿಮ್ಮದು ಕೇಳ್ತೀನಿ. ನಂದೊಂದು ರಿಕ್ವೆಸ್ಟ್ ವೈಯಕ್ತಿಕವಾಗಿ ಮತ್ತು ನಮ್ಮದು ಒಂದು ಇದು ನಾಲೆಜ್ ಕೊಟ್ಟದವರು ಹೇಳೋದು ಪ್ರಕಾರ ಏನಪ್ಪಾ ಅಂತಂದ್ರೆ ನಮ್ಮ ಹೊಲಕ್ಕೆ ಒಂದು 10 ಚೀಲ ಗೊಬ್ಬರ ಹಾಕ್ತಿತ್ತಂದ್ರೆ ದಯಮಾಡಿ ಒಂದು 5 ಚೀಲ ಹಾಕೋರಿ. 5 ಚೀಲದೊಳಗೆ ಬಗೆಹರಿಸುವ ಕೆಲಸ ಮಾಡ್ರಿ. ಯಾಕಂತಂದ್ರೆ ನಾವು ನೀವು ಮುಂದಿನ ದಿನಮಾನದೊಳಗೆ ನಮ್ಮ ಪೀಳಿಗೆ ಮೊಮ್ಮಕ್ಕಳು ಅದು ಮರಿ ಮೊಮ್ಮಕ್ಕಳು ಅವ್ರ ಕಿರಿ ಮೊಮ್ಮಕ್ಕಳು ಇವೆಲ್ಲ ಉಣಬೇಕು, ಅವರು ತಿನ್ನಬೇಕು, ಅವರು ಸಂಸಾರ ಮಾಡ್ಬೇಕಂದ್ರೆ ಈ ಭೂಮಿ ಇಟ್ಟು ಹೋಗ್ಬೇಕದ ನಾವು ನೀವು ಕೂಡ್ಕಿರೋದು. ಅದಕ್ಕೆ ನಾವೇನು ಮಾಡಕ್ಕೆ ಈ ಭೂಮಿ ಬರ್ಡ್ ಮಾಡಿ ಹೋದ್ಯಪ್ಪ ಭೂಮಿ ಒಳಗೆ ಏನು ಬೆಳೆದಿಲ್ರಿ. ಯಾಕಂತಂದ್ರೆ ನಮ್ಮ ಸ್ವಂತ ಅನುಭವ ಐತಿ. ಈಗ ನಾವು ಗಂಗಾವತಿ ಸೈಡ್ ನೋಡಿವಿ. ಈಗ ಆಲ್ರೆಡಿ ಬರ್ಡ್ ಈಗ ಭೂಮಿಯಲ್ಲಿ ಏನು ಬೆಳಿಲಿಕ್ಕೆ ಬರಲ್ಲಂತೇಳಿ ಗೌರ್ಮೆಂಟ್ ಅದವರು ಅಲ್ಲಿ ಆ ಏರಿಯಾಕ್ಕೆ ಇದು ಹಾಕಿ ಹೋಗ್ಬಿಟ್ಟಾರಿ. ಅಲ್ಲಿ ಏನು ಬೆಳೆ ಇಲ್ರಿ. ಬೆಳೆದ್ರಪ್ಪ ಅಂತಂದ್ರೆ ಅಲ್ಲಿ ಮೊದಲು ಏನು ಬೆಳಿತಿದ್ರಿ ಅವಾಗ 1995-85 ಇಸ್ವಿದೊಳಗೆ ಗಂಗಾವತಿ ಒಳಗೆ ಕಬ್ಬು ಜಾಸ್ತಿ ಬೆಳಿತಿದ್ರು ಮೊದಲು. ಅದಕ್ಕೆ ಗಂಗಾವತಿ ಕಬ್ಬು ಅಂತೇಳಿ ಬತ್ತು ನೋಡ್ರಿ ನಿಮ್ಗೆ ಫಸ್ಟ್. ಅವಾಗ ಅದು ಬ್ರ್ಯಾಂಡ್ ಆಗಿ ಹೋಯ್ತು. ಮುಂದೆ ಅವ್ರು ಏನು ಮಾಡಿದ್ರು ಅದು ಕಬ್ಬಿ ಬಿಟ್ರು, ಜಾಸ್ತಿ ರೊಕ್ಕದ ಬೆನ್ನು ಹತ್ತಿ ಬಿಟ್ರು ಅಲ್ಲಿ ರೈತರು. ಅಲ್ಲಿ ಸುತ್ತಗಟ್ಟೆ ಎಲ್ಲ ಗಂಗಾವತಿ ಸುತ್ತಗಟ್ಟೆ ಎಲ್ಲ ಕಂಪ್ಲಿ ಗಿಂಪ್ಲಿ ಎಲ್ಲ ಭತ್ತ ಬೆಳಿಲಿಕ್ಕತ್ತಾರ. ಈಗ ಇರಲ್ಲ ಭತ್ತ ಬೆಳೆದು ಆ ಅಕ್ಕಿ ಒಯ್ದು ಟೇಸ್ಟ್ ಮಾಡಿದ್ರ ಹೊರದೇಶದೊಳಗೆ ಹೋಲಿಲ್ಲದ ಅಕ್ಕಿ ರೀ. ಲೋಡ್ ಗಟ್ಲೆ 10 ಇವೇನು ಇದು ತಿರ್ಗಾಡ್ತಾವ್ರಿ ರೈಲ್ವೆ ಹೊಳ್ಳಿ ಹಾಕ್ಯಾರ. ನಮ್ಮ ಇದು ಹೊರದೇಶದೊಳಗೆ ನಡೆಯಂಗಿಲ್ಲ ನಿಮ್ಮ ಅಕ್ಕಿ ಅಂತೇಳಿ. ಯಾಕಂತಂದ್ರೆ ಇದ್ರೊಳಗೆ ಫುಡ್ ಪಾಯ್ಸನ್ ಐತೆ, ಅಷ್ಟು ಔಷಧ ಕೆಮಿಕಲ್ ಅದ. ಅದಕ್ಕಂದ್ರೆ ಅದ್ರದ್ದು ಇರ್ತಪ್ಪ ಅಂತಂದ್ರೆ ಇವತ್ತಿನ ದಿವಸ ಅವ್ರು ಹೊಡೆದ್ರಲ್ಲಿ ಸಿಕ್ಕಾಪಟ್ಟೆ ಔಷಧ ಹೋಗ್ಯದು, ದಬಾಶ್ ಔಷಧ ಹೊಡೆಯೋದು, ಯಾವ ಬೇಕಂತ ಬೀಜ ತಂದು ಹಾಕೋದು ಹಾಕಿ ಇವತ್ತಿನ ದಿವಸ ಬರಡಾಗ್ಯದ ಭೂಮಿ. ಬೆಳಿಲಾಕ ಏನು ಸಾಧ್ಯ ಇಲ್ರಿ ಅಲ್ಲಿ ಭೂಮಿ ಒಳಗೆ. ಅದಕ್ಕೆ ನಮ್ಮದು ಹೇಳೋದು ರಿಕ್ವೆಸ್ಟ್ ವ್ಯಕ್ತಿಗೆ ಇರಲಿ. ನಾವು ಕಂಪ್ನಿಯವ್ರು ಇದ್ದಿರ್ಬೋದು, ಆದ್ರೆ ನಾವೊಬ್ಬರು ರೈತರ ಮಕ್ಕಳೇ ಅದೀವಿ.
ಅದಕ್ಕೆ ಏನದ ನಿಮ್ಗೆ 10 ಚೀಲ ಗೊಬ್ಬರ ಹಾಕ್ತಿದ್ವಪ್ಪ ಅಂತಂದ್ರೆ ದಯಮಾಡಿ 10 ಚೀಲ ಹಾಕಕ್ಕೆ ಹೋಗ್ಬೇಡ್ರಿ, 5 ಚೀಲ ಹಾಕೊಂಡು ಭೂಮಿ ನಾವು ನೀವು ಇಟ್ಟು ಮುಂದಿನ ಜನ್ಮದೊಳಗೆ ಮುಂದಿನ ಮೊಮ್ಮಕ್ಕಳಿಗೆ ಮರಿಮಕ್ಕಳಿಗೆ ಇಡೋಣ ಅಂತ ಹೇಳಿ ಕೇಳಿದ್ರೆ ತಮ್ಗೆ ಏನ್ರಿ ಅನಿಸಿಕೆ ತಮ್ಮ ಯಾರೇ ವೈಯಕ್ತಿಕವಾಗಿ ಇದ್ರ ಬಗ್ಗೆ ಹೇಳೋರಿದ್ರು ನಮ್ಗೆ ಈಶ್ವರಗೊಂಡವ್ರಂಥವ್ರು ಒಂದು ಸ್ವಲ್ಪ ಹೇಳಿ ನೀವು ರೀ. ಯಾಕಂತಂದ್ರೆ ಇಂಥ ಇದ್ರೊಳಗೆ ಈ ಪೂಜಾರಿಯವ್ರು ಆಯ್ತು, ಆಮ್ಯಾಗ ನಮ್ಮ ನಾಗಪ್ಪಣ್ಣವ್ರು ಆಯ್ತು, ಅವರು ಇಲ್ಲೆಲ್ಲ ಈ ಏರಿಯಾದೊಳಗೆ ಬೆಳೆಸ್ಯಾರ. ನಾವು ಮುದ್ದಮ್ ಇದನ್ನ ಅವ್ರ ಹೊಲ್ದಾಗ ಮಾಡ್ಬೇಕಂತೇಳಿ ಬಂದಿದ್ವಿ, ಅವ್ರ ಅಥವಾ ಇವ್ರ ಹೊಲ್ದಾಗ ಇವರೆಲ್ಲ ರಾಶಿ ಮಾಡ್ಕೊಂಡೇವ್ ಅಂದ್ರು ಕಾರಣಾಂತರದಿಂದ ಅದು ಇದು ಆಗ್ಯದ. ಆದ್ರಿಂದ ಇಲ್ಲೇ ಯಾಕಂದ್ರೆ ಎಷ್ಟೊತ್ತಿದ್ರು ನಮ್ಮ ಇವರೇ ಬೆಳೆದಾರೆ, ನಮ್ಮ ದೋಸ್ತರೇ ಅದಾರ ಅಂತ ಹೇಳಿದ್ರು ಅವರು. ಇಲ್ಲೇ ಆದ್ರೂ ಮಾಡಮ್, ಯಾಕಂತಂದ್ರೆ ಈ ಭಾಗಗಳು ಒಂದಿಷ್ಟು ರೈತರಿಗೆ ಒಂದಿಷ್ಟು ಹೆಲ್ಪ್ ಆಗಲಿ. ಈಗ ನೋಡಿ ನಾವು ಒಕ್ಕಲ್ತನ ಮಾಡೋದೇ ಖರೆ ಅದ, ಯಾವುದೋ ಬೀಜ ತಂದು ವರ್ಷದ ಗಂಜ್ ಇರ್ತದೆ ನಮ್ಮದು, ಅದ್ರ ಮ್ಯಾಗ ನಮ್ಮ ಮಕ್ಕಳು ಸಾಲಿ ಕಲ್ತಿರ್ತಾವ, ಅದ್ರ ಮ್ಯಾಗ ಮತ್ತೊಂದು ನಡೀತಿರ್ತಾವ, ಸಂಸಾರ ನಡೀತಿರ್ತಾವ. ಅದಕ್ಕೆ ಚಲೋ ಹಾಕ್ರಿ ಬೀಜ. ನೀವು ನೋಡ್ರಿ ಹೇಳಂಗಿಲ್ಲ ಯಾರಿಗೆ ದಯಮಾಡಿ ಇದೊಂದು ತಲೆ ತೋರಿ ಇವ್ರ ಕಂಪ್ನಿಯವ್ರ ಹಾಕತ್ ಹೇಳ್ತಾರ ಹೋಗತ್ತ ಬೇಡ. ನೀವು 10 ಪ್ಯಾಕೆಟ್ ಹಾಕ್ತೀರ, ಅದ್ರೊಳಗೆ ನಮ್ಗೆ 2 ಪ್ಯಾಕೆಟ್ ಹಾಕ್ರಿ, ಸೈಡಿಗೆ ಹಾಕ್ರಿ ಮಗ್ಗಲ್ಗೆ, ಅದ್ರಾಗ ಕೂಡ್ಲಾಕ್ ಹೋಗ್ಬೇಡಿ ದಯಮಾಡಿ. ಅವ್ರು ಮಗ್ಗಲ್ಗೆ 2 ಪ್ಯಾಕೆಟ್ ಹಾಕ್ರಿ, ಈ ಕಡೆ ನೀವು 8 ಪ್ಯಾಕೆಟ್ ಹಾಕ್ರಿ. 8 ಪ್ಯಾಕೆಟಿಗೆ ಈ 2 ಪ್ಯಾಕೆಟಿಗೆ ಏನು ಫರಕ್ ಅದ ನೀವೇ ನೋಡ್ಕೊಂಡು ಮುಂದಿನ ದಿನಮಾನದೊಳಗೆ ನಿಮಗೆ ಚಲೋ ಬೇಕಾ ಇಲ್ಲ ಚಲೋ ಅದಪ್ಪ ಇದು ಅಂತಂದ್ರೆ ಹಾಕ್ರಿ. ಅದನ್ನು ಚಲೋ ಇಲ್ಲಪ್ಪ ಅಂತ ಹಾಕಕ್ಕೆ ಹೋಗ್ಬೇಡಿ. ಯಾಕಂತಂದ್ರೆ ನಮಗೆ ಧೈರ್ಯ ಅದ, ನಮಗೆ ಕಾನ್ಫಿಡೆನ್ಸ್ ಅದ, ಯಾಕಂತಂದ್ರೆ ಅದು ಗ್ಯಾರಂಟಿ ಅದ. ಈ ಬೀಜ 9178 ಅಷ್ಟು ಅಲ್ಲಿ ಬೆಳೆದವ್ರು ಅದಾರ ನಿಮ್ಮ ಅಂತಕ್ಕೆ ಇಲ್ಲೇ ಈಗ ಆಲ್ರೆಡಿ. ಯಾಕಂತಂದ್ರೆ ಇದು ಬೆಳೆಯೋದ್ರೊಳಗೆ ಏನು ಸಮಸ್ಯೆನೇ ಇಲ್ಲ. ನೀವೇ ಬಿಟ್ಟು ಬಿಡ್ತೀರಿ ಆ 8 ಪ್ಯಾಕೆಟ್ ಹಾಕೋದು, ಮತ್ತೊಂದು ಯಾವ್ದು ಹಾಕಿರಿ ಇನ್ನಿತರ ಕಂಪ್ನಿ ಅಷ್ಟು ಚಲೋ ವೆರೈಟಿ ಅದ, ಹಾಕ್ರಿ. ಹಾಕೊಂಡ್ಕೇನೆ ಬೆಳೀರಿ. ಮತ್ತೆ ಯಾರಿಗೆ ನನ್ನ ನಂಬರ್ ಬೇಕಾದ್ರೂ ನಾವು ಇಲ್ಲೇ ಇರ್ತೇವೆ ನಿಮ್ಮ ಏರಿಯಾದೊಳಗೆ. ಯಾರು ಏನೋ ಮತ್ತೆ ಮೆಣಸಿನ ಗಿಡ, ಹತ್ತಿ, ಆಮೇಲೆ ಇನ್ನಿತರ ಯಾವುದೇ ನಿಂಬೆ ಗಿಡ ಯಾವುದೇ ಏನೇ ಬೆಳೆ ಮಾಡಿದ್ರು ಅದ್ರ ಕುರ್ತ ಔಷಧಗೋಸ್ಕರ ಫೋನ್ ಹಚ್ಚಿರಿ. ಯಾವ ಏನದ ನಾವು ಔಷಧಗಳೇನದ ತಮ್ಗೆ ಹೆಲ್ಪ್ ಮಾಡ್ತೀವಿ. ಧನ್ಯವಾದಗಳು. ಒಂದೇ ಸೆಕೆಂಡ್ ಅಷ್ಟೇ ನಿಂದ್ರೆ ಒಂದು ಚೂರು ಇಲ್ಲಿ ಮುಂದೆ ಸರ್ಸೋಣ ಮುಂದೆ ಈ ಕಡೆ ಬರ್ರಿ, ಒಂದು ಚೂರು ಹೊರಗೆ ಬಂದ್ಬೇಡ್ರಿ, ಹಿಂಗೆ ಓದಕ್ಕೆ ಇಲ್ಲೇ ನಿಂತ್ಬಿಡ್ರಿ. ಸ್ವಲ್ಪ ಜಾಗ್ರತೆ ಇದಲ್ಲ.